ಈಗ ನಾನ್ ಶುಗರ್ ಇಸ್ ದ ಮೇನ್ ಕಲ್ಪ್ರಿಟ್ ಅಂದ ತಕ್ಷಣ ಜನ ಏನ್ ಮಾಡ್ತಾರೆ, ಎಸ್ಪೆಷಲಿ ಡಯಾಬಿಟಿಕ್ ಪೀಪಲ್, ಓ ನಾವು ಸಕ್ಕರೆ ತಿನ್ನಲ್ಲ ನಾವು ಬೆಲ್ಲ ತಿಂತೀವಿ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಜಾಗ್ರಿ. ಬೆಲ್ಲ ಇದರಿಂದ ಬರುತ್ತೆ, ಕಬ್ಬಿನಿಂದ ಬರುತ್ತೆ. ಸಕ್ಕರೆ ಇದರಿಂದ ಬರುತ್ತೆ, ಕಬ್ಬಿನಿಂದ ಬರುತ್ತೆ. ಅಳಿ ಅಲ್ಲ ಮಗಳ ಗಂಡ ಅಂದಂಗ. ಆದ್ರೆ ಜನ ಏನ್ ಮಾಡ್ತಾರೆ, ಅಥವಾ ನಾವೇನ್ ಮಾಡ್ತೀವಿ, ನಾವು ಫ್ರೂಟ್ ಜ್ಯೂಸ್ ಮಾಡ್ಕೊಂತೀವಿ, ಅದಕ್ಕೆ ಒಂದ್ 2-3 ಚಮಚ ಸಕ್ಕರೆ ತಿಂತ ಇದ್ದಿದ್ದು ಬ್ಯಾಲೆನ್ಸ್ ಡಯಟ್. ಇವಾಗ ನಾವು ಒಂದ್ ಚಪಾತಿ ತಿಂದ್ರೆ ಇಷ್ಟೇ ಪಲ್ಯ ತಿಂತೀವಿ, ಇಷ್ಟೊಂಡ್ರೆ ರೈಸ್ ಜೊತೆ ಇಷ್ಟೇ ಪಲ್ಯ, ಇಲ್ಲ ಅಂದ್ರೆ ಸಾಂಬಾರ್ ತಿಂತೀವಿ. ಹಸಿ ತರಕಾರಿ ನಾವು ತಿನ್ನಕ್ಕೆ ಹೋಗಲ್ಲ, ಸ್ಯಾಲೆಡ್ಸ್ ನಾವು ತಿನ್ನಕ್ಕೆ ಹೋಗಲ್ಲ. ಒಬೆಸಿಟಿಗೆ ಮೊದಲ ಕಾರಣನೇ ಅದು. ಆಕ್ಚುಲಿ ಒಂದ್ಸಲ ದಪ್ಪ ಆಗ್ಬಿಟ್ರೆ ಮತ್ತೆ ಸಣ್ಣಗೆ ತುಂಬಾನೇ ಕಷ್ಟ. ಆಗ್ಬೋದು, ಆಗಕ್ಕಾಗಲ್ಲ ಅಂತಲ್ಲ. ನೀವು ಎಷ್ಟು ಬೇಗ ವೇಟ್ನ ಲೂಸ್ ಮಾಡ್ತೀರಾ ಅದು ಅಷ್ಟೇ ಬೇಗ ಬಂದು ಅಲ್ಲೇ ಕೂತ್ಕೊಳ್ಳುತ್ತೆ. ನಾವೇನ್ ತಿಂತೀವಿ ನಾವು ಅದಿರ್ತೀವಿ. So eat healthy, physical activity, and before you blindly go in for any products or any medications, obesity medications, consult a doctor. Some underlying medical problem because of which you are not losing weight. It can be thyroid, it can be any other hormonal thing. ಅದು ಹೇಗೆ ಗೊತ್ತಾಗುತ್ತೆ? ಯು ಆರ್ ಎಕ್ಸರ್ಟಿಂಗ್, ನೀವು ಶ್ರಮ ಮಾಡ್ತಾ ಇದ್ದೀರಾ, ಆದರೆ ಅದಕ್ಕೆ ಪರಿಣಾಮ ಸಿಗ್ತಾ ಇಲ್ಲ. ಆ ಶ್ರಮ ಮತ್ತೆ ಪರಿಣಾಮ ಮಧ್ಯೆ ಎಲ್ಲಿ ಗ್ಯಾಪ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಯು ಶುಡ್ ಸಿ ಅ ಡಾಕ್ಟರ್. ಎಸ್ ವೀಕ್ಷಕರೇ, ನಮ್ಮೊಟ್ಟಿಗೆ ಖ್ಯಾತ ವೈದ್ಯರು ಅಶ್ಮಿತಾ ಪದ್ಮ ಇದ್ದಾರೆ. ಯುನೈಟೆಡ್ ಹಾಸ್ಪಿಟಲ್ ಬೆಂಗಳೂರು, ಕೇರ್ ಎಕ್ಸಲೆನ್ಸ್, ಆರೋಗ್ಯದಲ್ಲಿ ಉತ್ಕೃಷ್ಟತೆ. ಮೊನ್ನೆ ಅಷ್ಟು ನೀವು ಕೇಳಿದಿರಾ ಒಬೆಸಿಟಿ ಡೇ ಅಂತ ಆಯಿತು. ಅಂದರೆ ಈಗ ನಾವು ಆಡು ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಡುಮ್ಮ ಡುಮ್ಮಿರ್ದಿರಾ ಅಂತ ಹೇಳ್ತೀವಿ. ಮೊದಲು ನೋಡಿ, ಒಂದಷ್ಟು ವರ್ಷಗಳ ಹಿಂದೆ ಸ್ವಲ್ಪ ದಪ್ಪ ಆಗ್ಬಿಟ್ರೆ, ಏನು ದಪ್ಪ ಆಗ್ಬಿಟ್ಟ, ಡುಮ್ಮ ಆಗ್ಬಿಟ್ಟ, ಇವ್ನು ದಪ್ಪ ಆಗ್ಬಿಟ್ಟಾದ್ರೆ ಬರೀ ಅರ್ಧ ಇಂಚು ದಪ್ಪ ಆಗ್ಬಿಟ್ರೆ ಸಾಕು, ತುಂಬ ಕಳವಳ ಆಗೋರು. ಅದಕ್ಕೆ ತಂದೆ ತಾಯಿಗಳು ಪ್ರಿಕಾಕ್ಷನ್ ಕೂಡ ಕೊಡೋರು, ನೀನು ಈ ಥರ ಮಾಡು, ಈ ಥರ ಸಣ್ಣ ಆಗು ಅಂತ ಕೂಡ ಹೇಳಿದ್ರು. ಆದರೆ ಇವತ್ತು ಸ್ಕೂಲ್ಗಳಿಗೂ ಹೋಗೋ ಹುಡುಗರಿಂದನೂ ಕೂಡ ದಪ್ಪ ಆಗಕ್ಕೆ ಶುರು ಮಾಡಿಬಿಟ್ಟಿದೆ. ಒಬೆಸಿಟಿ ಸಿಕ್ಕಾಗ್ಬಿಟ್ಟಿದೆ. ಒಬೆಸಿಟಿ ಅನ್ನೋದು ಜಾಗತಿಕ ಸಮಸ್ಯೆ ಆಗ್ಬಿಟ್ಟಿದೆ. BP, ಶುಗರ್ ಹೆಂಗಾಗ್ಬಿಟ್ಟಿದೆಯೋ ಅದೇ ರೀತಿ ಕಾಯಿಲೆ ಈ ಒಬೆಸಿಟಿ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಬಟ್ ಈ ಒಬೆಸಿಟಿನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ನ್ಯೂಟ್ರಿಷನ್ ಮುಖಾಂತರ, ಒಂದು ಫುಡ್ಗಳ ಮುಖಾಂತರ, ಅಥವಾ ನಮ್ಮ ಹಾಬೀಸ್ಗಳ ಮುಖಾಂತರ, ನಮ್ಮ ಆಕ್ಟಿವಿಟಿಗಳ ಮುಖಾಂತರ ಈ ಒಬೆಸಿಟಿನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಪೂರ್ಣವಾಗಿ ನಾವು ಇರ್ಬೋದಲ್ವಾ? ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ. ಎಷ್ಟೋ ಜನ ಜಿಮ್ಗೆಲ್ಲ ಹೋಗ್ತಾರೆ, ಮತ್ತೆ ಬಿಟ್ಟ ತಕ್ಷಣ 6 ತಿಂಗಳಲ್ಲಿ ಬರೋದೆಲ್ಲ ಊದೋಗ್ಬಿಡ್ತಾರೆ. ಮತ್ತೆ ಅವರು ಅದನ್ನು ಕಂಟ್ರೋಲ್ ಮಾಡಿಕೊಂಡು ಮತ್ತೆ ವಾಪಸ್ ಜಿಮ್ಗೆ ಬರ್ತೀನಿ ಅಂತ ಆಗೋದೇ ಇಲ್ಲ. ಮತ್ತೆ ಅವರು ಪರ್ಮನೆಂಟ್ ಇನ್ನೂ ಒಬೆಸಿಟಿ ಆಗ್ತಾರೆ, ಇನ್ನೂ ಡುಮ್ಮಿಗಳಾಗ್ಬಿಡ್ತಾರೆ. ಬಟ್ ಇದಕ್ಕೆ ಏನು ಪ್ರಿಕಾಕ್ಷನ್ ಹಾಗಾದರೆ? ಯಾವ ರೀತಿಯಾದ ಕ್ರಮಗಳನ್ನು ನಾವು ಮಾಡಬೇಕು? ಬೆಳಗ್ಗೆ ಎದ್ದು ಹೋಗ್ತಾ ಇರ್ತಾರೆ, ಸಂಜೆನೂ ಕೂಡ ಹೋಗ್ತಾ ಇರ್ತಾರೆ, ವಾಕಿಂಗ್ ಹೋಗ್ತಿರ್ತಾರೆ, ಬರ್ತಿರ್ತಾರೆ, ಬಟ್ ಅದು ಸಣ್ಣನೇ ಆಗಲ್ಲ. ಹೇಗೆ? ಸೊ ಖ್ಯಾತ ವೈದ್ಯರು ಅಶ್ಮಿತಾ ಪದ್ಮ ಮಾತಾಡ್ತಾರೆ. ಇದು ಸಂಬಂಧಪಟ್ಟಂಗೆ ಸಂಪೂರ್ಣ ವಿವರ ನಿಮಗೋಸ್ಕರ ಯುನೈಟೆಡ್ ಹಾಸ್ಪಿಟಲ್, ಕೇರ್ ಎಕ್ಸಲೆನ್ಸ್. ಮೇಡಮ್, ನಾನು ಹೇಳ್ತಾ ಇದ್ದೆ ಆ್ಯಕ್ಚುಲಿ ಮೊದಲು ತುಂಬ ಸ್ವಲ್ಪ ದಪ್ಪ ಆಗ್ಬಿಟ್ರೆ ಸಾಕು, ಅವರು ಫಸ್ಟ್ ಅಳತೆ ನೋಡೋರು. ಆ್ಯಕ್ಚುಲಿ ಪ್ಯಾಂಟ್ ಹುಕ್ಸ್ ನೋಡೋರು, ಅಥವಾ ನಿಮ್ಮ ಸ್ಯಾರಿದು ಜಾಕೆಟ್ದು ಏನೋ ಸ್ವಲ್ಪ ನೋಡೋರು. ಇಲ್ಲಿ ಹಿಡಿದ ತಕ್ಷಣ ಸ್ವಲ್ಪ ದಪ್ಪ ಬಿಡಿದ್ದೆ, ಸಣ್ಣ ಆಗು ಅಂತ ಹೇಳಿದ್ರು. ಇತ್ತೀಚೆಗಂತೂ ಅದೊಂದು ಜಾಗತಿಕ ಸಮಸ್ಯೆ ಆಗ್ಬಿಟ್ಟಿದೆ. ಸೊ ವರ್ಲ್ಡ್ ಫೇಮಸ್ ಜಾಗತಿಕ ಸಮಸ್ಯೆ ಆಗ್ಬಿಟ್ಟಿದೆ. ಹೇಗೆ ಮೇಡಮ್ ಇದನ್ನೆಲ್ಲ ಪ್ರಿಕಾಕ್ಷನ್ ಹೇಗೆ? ಒಬೆಸಿಟಿನ ಕಂಟ್ರೋಲ್ ಮಾಡೋದಾದ್ರೆ ಹೇಗೆ? ಒಬೆಸಿಟಿ ಇವಾಗ ಅಥವಾ ಬೊಜ್ಜು ಇವಾಗ ಇತ್ತೀಚೆಗೆ ಎಸ್ಪೆಷಲಿ ಈವನ್ ಯಂಗ್ಸ್ಟರ್ಸ್ ಲೈಕ್ ಹೂ ಆರ್ ಇನ್ mid-20s, 20 ವಯಸ್ಸಲ್ಲಿಂದನೇ ನೀವು ನೋಡಿದ್ರು ಕೂಡ ತುಂಬ ಬೊಜ್ಜು ಇರುತ್ತೆ. ಅದು ಹೆಣ್ಣಾಗಿರಲಿ ಗಂಡಾಗಿರಲಿ. ಅದರಿಂದ ಆಗೋ ಸಮಸ್ಯೆಗಳೇನು ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಈಗ ನಾವೆಲ್ಲರೂ ಹೇಳ್ತೀವಿ ದಟ್ ಒಬೆಸಿಟಿ ಈಸ್ ಅ ಪ್ರಾಬ್ಲಮ್, ಬೊಜ್ಜಿರಬಾರ್ದು. ಯಾಕೆ ಬೊಜ್ಜಿರಬಾರ್ದು ಅಂತ ತಿಳ್ಕೊಬೇಕು ಫಸ್ಟು. ಬೊಜ್ಜಿರೋದ್ರಿಂದ ಏನಾಗುತ್ತೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಮೆಟಬಾಲಿಕ್ ಸಿಂಡ್ರೋಮ್ ಅಂತಂದು. ಮೆಟಬಾಲಿಕ್ ಸಿಂಡ್ರೋಮ್ ಅಂತಂತಂದರೆ, ಈಗ ಬೊಜ್ಜು ಜಾಸ್ತಿ ಆಗ್ತಾ ಇದ್ದಂಗೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಶುಗರ್ ಬರೋ ಚಾನ್ಸಸ್ ಇರುತ್ತೆ, ಅದರಿಂದ BP-ನೂ ಜಾಸ್ತಿ ಆಗುತ್ತೆ, ಥೈರಾಯ್ಡ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ಸೇರಿಕೊಂಡು ಆಗೋದು ಮೆಟಬಾಲಿಕ್ ಸಿಂಡ್ರೋಮ್. ದ ಮೇನ್ ಕಾಸ್ ಫಾರ್ ಇಟ್ ಇಸ್ ಓವರ್ ವೇಟ್. ಬೊಜ್ಜು ಬಂತು ಸಾಕು ಇವೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಅನ್ಕೊಂಡ್ಬಿಡಬೇಕು. ಹೌದು. ಆದರೆ ಇತ್ತೀಚೆಗೆ ಈ ಬೊಜ್ಜು ಬರ್ತಾ ಇರೋದು ಏನಕ್ಕೆ ಅಂತ ತಿಳ್ಕೋಬೇಕು. ಮೇನ್ಲಿ ಬಿಕಾಸ್ ಆಫ್ ಸೆಡೆಂಟರಿ ಲೈಫ್ ಸ್ಟೈಲ್. ಒಂದು, ಈಗ ಮುಂಚೆ ನೋಡಿದಿದ್ರೆ ನಾವೆಲ್ಲ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಿದ್ವಿ ಸ್ಕೂಲಲ್ಲಿ. ಇಲ್ಲ ಅಂತಂದ್ರೆ ನಾವು ಸೈಕಲ್ ತಗೊಂಡೇ ಹೋಗ್ತಾ ಇದ್ದಿದ್ದು, ಇಲ್ಲ ಅಂತಂದ್ರೆ ನಡ್ಕೊಂಡು ಹೋಗ್ತಾ ಇದ್ದಿದ್ದು ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ, ಅಲ್ವಾ? ಸಾಯಂಕಾಲದ ಹೊತ್ತು ನಮ್ಗೆ ಟೈಮ್ ಪಾಸ್ ಏನು ಅಂತಂದ್ರೆ ಸ್ಕೂಲಿಂದ ಬಂದಾದ್ಮೇಲೆ ಆಟ ಆಡೋದು ಫ್ರೆಂಡ್ಸ್ ಜೊತೆ. ಆದ್ರೆ ಇವಾಗ ಎಲ್ಲಿ ನೋಡ್ತೀವಿ ಅದನ್ನ? ನಾವ್ ಅದನ್ನ ನೋಡಲ್ಲ. ದೇರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ. ಎಲ್ಲ ಕುತ್ಕೊಂಡಲ್ಲೇ, ಕರೆಕ್ಟ್.
ಆ್ಯಂಡ್ ಇನ್ನೊಂದೇನಂತಂತಂದರೆ ಎಲ್ಲ ಈಸ್ ಅಟ್ ದ ಫಿಂಗರ್ ಟಿಪ್ಸ್. ಎವ್ರಿಥಿಂಗ್ ಈಸ್ ಅಟ್ ಫಿಂಗರ್ ಟಿಪ್ಸ್. ಸೊ ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅನ್ನೋದಿಲ್ಲ ಒಂದು. ನೆಕ್ಸ್ಟ್ ಇಸ್ ಫುಡ್ ಹ್ಯಾಬಿಟ್ಸ್. ಫುಡ್ ಹ್ಯಾಬಿಟ್ಸ್ ಅಂತಂತಂದರೆ ಮೇನ್ಲಿ ದೀಸ್ ಜಂಕ್ಸ್, ಬರ್ಗರ್, ಪಿಜ್ಜಾ, ಪಾಸ್ತಾ ಅದೆಲ್ಲ. ನಾವು ಇಫ್ ಯು ರಿಮೆಂಬರ್, ನಿಮಗೆ ನೆನಪಿದೆ ಅಂತಂತಂದರೆ, ಸಣ್ಣವ್ರಿದ್ದಾಗ ಪಿಜ್ಜಾ ಅಂದರೆ ಏನಂತಾನೆ ಗೊತ್ತಿರಲಿಲ್ಲ ನಮಗೆ. ಬ್ರೆಡ್ ಬನ್ನೇ ಒಂದು ದೊಡ್ಡದಾಗಿತ್ತು ಅಲ್ಲ, ಬನ್ನು ಒಂದು ಜಾಮು, ಖುಷಿ. ಜಾಮ್ ಅಂದ್ರೆ ಏನೋ ಒಂದು ದೊಡ್ಡ ಇದ್ದಂಗೆ ತಿನ್ನೋದು. ನನ್ಗೆ ಈಗಲೂ ನೆನಪಿದೆ, ನಾನು ಚಿಕ್ಕವಳಿದ್ದಾಗ ಸ್ಕೂಲಲ್ಲಿ ಪಾರ್ಲೇಜಿ ಬಿಸ್ಕೆಟ್ ವಾಸ್ ದ ಬಿಗ್ಗೆಸ್ಟ್ ಬಿಸ್ಕೆಟ್ ಆ ಟೈಮಲ್ಲಿ. ಬಟ್ ಇವಾಗ ನೋಡಿ, ಸಿ ಎವ್ರಿಥಿಂಗ್, ಆಲ್ ದ ಪ್ಯಾಕ್ಡ್ ಫುಡ್ ಏನು ಬರ್ತಾ ಇದೆ, ಮೇಡ್ ಬಿ ಬಿಸ್ಕೆಟ್ಸ್, ಮೇಡ್ ಬಿ ಎನಿ ದಿಸ್ ಥಿಂಗ್, ಇಟ್ ಈಸ್ ಲೋಡೆಡ್ ವಿತ್ ಶುಗರ್. ನಾವು ಯೂಶಲಿ ಏನು ಅನ್ಕೊಂಡ್ಬಿಡ್ತೀವಿ, ದಿಸ್ ಬಿಸ್ಕೆಟ್ ಇಸ್ ಗುಡ್, ದಿಸ್ ಜ್ಯೂಸ್ ಇಸ್ ಗುಡ್, ದಿಸ್ ಇದು ಗುಡ್ ಅಂತ ಅನ್ಕೊಂತೀವಿ. ನಾವು ಪ್ರೈಸ್ ಮಾತ್ರ ತಿರುಗಿಸ್ಬಿಟ್ಟು ನೋಡ್ತೀವಿ, ಇದಕ್ಕೆ ಎಷ್ಟು ಪ್ರೈಸ್ ಇದೆ ಅಂತಂದ್ಬಿಟ್ಟು. ಆದ್ರೆ ಆ ಪ್ರೈಸ್ ಮೇಲೆ ಒಂದು ನ್ಯೂಟ್ರಿಯೆಂಟ್ ಫ್ಯಾಕ್ಟ್ಸ್ ಅಂತ ಒಂದು ಕಾಲಮ್ ಇರುತ್ತೆ, ಅದನ್ನ ನಾವ್ ಯಾರಾದ್ರೂ ನೋಡ್ತೀವಾ? ಇಲ್ಲ, ನಾವ್ ಅದನ್ನ ನೋಡಲ್ಲ. ಅದು ನಾವು ಮಾಡೋದು ತಪ್ಪು. ಅಲ್ಲಿ ಅದರಲ್ಲಿ ಹೈಯೆಸ್ಟ್ ಟು ಲೋಯೆಸ್ಟ್ ಇದನ್ನ ಹಾಕಿರ್ತಾರೆ. ದಟ್ ಇಸ್ ಹೌ ದೇ ಪುಟ್ ಫ್ಯಾಟ್, ಶುಗರ್, ಕರೆಕ್ಟ್, ಜಿಂಕ್, ಎಸ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಆಡೆಡ್ ಶುಗರ್ ಅಂತಂದ್ಬಿಟ್ಟು ಅಲ್ವಾ. ಆ ಕಾಲಮ್ನ ನೋಡಬೇಕು. ಆ ಕಾಲಮ್ ಅಲ್ಲಿ ಇಫ್ ದೇರ್ ಇಸ್ ಆಡೆಡ್ ಶುಗರ್, ಅದನ್ನ ಹಂಗೆ ಸೈಡಿಗೆ ಇಟ್ಬಿಡ್ಬೇಕು. ಬಿಕಾಸ್ ಶುಗರ್ ಇಸ್ ದ ಮೇನ್ ಕಲ್ಪ್ರಿಟ್. ಈಗ ನಾನು ಶುಗರ್ ಇಸ್ ದ ಮೇನ್ ಕಲ್ಪ್ರಿಟ್ ಅಂದ ತಕ್ಷಣ ಜನ ಏನ್ ಮಾಡ್ತಾರೆ, ಎಸ್ಪೆಷಲಿ ಡಯಾಬಿಟಿಕ್ ಪೀಪಲ್, ನಾವು ಸಕ್ಕರೆ ತಿನ್ನಲ್ಲ, ನಾವು ಬೆಲ್ಲ ತಿಂತೀವಿ ಅಂತ ಹೇಳ್ತಾರೆ. ಆರ್ಗ್ಯಾನಿಕ್ ಜಾಗ್ರಿ. ಬೆಲ್ಲ ಇದರಿಂದ ಬರುತ್ತೆ, ಕಬ್ಬಿನಿಂದ ಬರುತ್ತೆ. ಸಕ್ಕರೆ ಇದರಿಂದ ಬರುತ್ತೆ, ಕಬ್ಬಿನಿಂದ ಬರುತ್ತೆ. ಅಳಿ ಅಲ್ಲ ಮಗಳ ಗಂಡ ಅಂದಂಗದು ಅಲ್ವಾ? ಸೊ ಇಟ್ ಇಸ್ ಒನ್ ಅಂಡ್ ದ ಸೇಮ್. ದ ಸೋರ್ಸ್ ಇಸ್ ಶುಗರ್ ಕೇನ್, ಕಬ್ಬಿನಿಂದಾನೇ ಬರ್ತಾ ಇರೋದು ಎರಡು. ಇದು ಸ್ವಲ್ಪ ರಿಫೈನ್ಡ್, ಇದು ಸ್ವಲ್ಪ ಕಮ್ಮಿ ರಿಫೈನ್ಡ್. ಸಿ ವೆನ್ ಐ ಸೇ ಶುಗರ್ ಇಸ್ ದ ಕಲ್ಪ್ರಿಟ್, ವೈ ಡು ಐ ಸೇ ಶುಗರ್ ಇಸ್ ದ ಕಲ್ಪ್ರಿಟ್ ಅಂತಂದ್ರೆ, 1 ಸ್ಪೂನ್ ಶುಗರ್ ಅಲ್ಲಿ ದೇರ್ ವಿಲ್ ಬಿ ಸೋ ಮೆನಿ ಕ್ಯಾಲರೀಸ್. ನಾವು ಅದನ್ನ ರಿಯಲೈಸ್ ಮಾಡಲ್ಲ. ಈಗ ನಾವು ಟೀ ಆಗ್ಲಿ, ಕಾಫಿ ಆಗ್ಲಿ, ಮಿಲ್ಕ್ ಶೇಕ್ ಆಗ್ಲಿ, ಏನೇ ಆಗ್ಲಿ, ಶುಗರ್, ಆ 1 ಸ್ಪೂನ್ ಶುಗರ್ ಅಲ್ಲಿ ಎಷ್ಟು ಕ್ಯಾಲರೀಸ್ ಇರುತ್ತೆ, ದಟ್ ಈಸ್ ಇಂಪಾರ್ಟೆಂಟ್. ಈಗ ವೇಟ್ ಗೇನ್ ಆರ್ ವೇಟ್ ಲಾಸ್, ತುಂಬ ಜನ ಹೇಳ್ತಾರೆ ದಟ್ ನಾನು ವೇಟ್ ಲಾಸ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಆಗ್ತಾನೆ ಇಲ್ಲ, ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ, ಇದನ್ನ ಮಾಡ್ತಾ ಇದ್ದೀನಿ, ಡಯಟ್ ಮಾಡ್ತಾ ಇದ್ದೀನಿ, ಆಲ್ ದೋಸ್ ಥಿಂಗ್ಸ್. ಹೌ ಡು ಯು ಲೂಸ್ ವೇಟ್? ವೇಟ್ ಲಾಸ್ ಕ್ಯಾನ್ ಹ್ಯಾಪನ್ ವೆನ್ ಯು ಗೋ ಇನ್ ಟು ಕ್ಯಾಲರಿ ಡೆಫಿಸಿಟ್ ಮೋಡ್. ಕ್ಯಾಲರಿ ಡೆಫಿಸಿಟ್ ಅಂದ್ರೇನು? ನಾನು ತಿನ್ನೋ ಕ್ಯಾಲರೀಸ್ಗಿಂತ ನಾನು ಬರ್ನ್ ಮಾಡೋ ಕ್ಯಾಲರೀಸ್ ಜಾಸ್ತಿ ಆಗಿರಬೇಕು. ಫಿಸಿಕಲ್ ಆಕ್ಟಿವಿಟಿ ಅಷ್ಟು ಇರಬೇಕು, ದೈಹಿಕ ಶ್ರಮ ಇರಬೇಕು. ಅಕಸ್ಮಾತ್ ಫಿಸಿಕಲ್ ಆಕ್ಟಿವಿಟಿ ಆ ಥರ ಇಲ್ಲ ಅಂತಂತಂದ್ರೆ ನಿಮ್ಮ ಕ್ಯಾಲರಿ ಇಂಟೇಕ್ ಕಮ್ಮಿ ಇರಬೇಕು. ಈಗ ನಾನು ಕ್ಯಾಲರಿ ಇಂಟೇಕ್ ಕಮ್ಮಿ ಇರಬೇಕು ಅಂದ ತಕ್ಷಣ ಏನು ತಿನ್ನಲೇಬೇಡಿ, ಉಪವಾಸ ಇದ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. there are so many food which are low calorie, like fruits, natural fruits. ಫ್ರುಕ್ಟೋಸ್ ಇರುತ್ತೆ. ಫ್ರುಕ್ಟೋಸ್ ಬೇರೆ, ಸುಕ್ರೋಸ್ ಬೇರೆ, ಅಂಡ್ ಇಟ್ ಇಸ್ ಅ ನ್ಯಾಚುರಲ್ ಫಾರ್ಮ್ ಆಫ್ ಶುಗರ್ ದ್ಯಾನ್ ದಿಸ್ ರಿಫೈನ್ಡ್ ಶುಗರ್. ಆದ್ರೆ ಜನ ಏನ್ ಮಾಡ್ತಾರೆ, ಅಥವಾ ನಾವೇನ್ ಮಾಡ್ತೀವಿ, ನಾವು ಫ್ರೂಟ್ ಜ್ಯೂಸ್ ಮಾಡ್ಕೊಂತೀವಿ, ಅದಕ್ಕೆ 1-2-3 ಚಮಚ ಸಕ್ಕರೆ. ಒನ್ ವಿ ಡೂ ದ್ಯಾಟ್. ಸೆಕೆಂಡ್, ನಾವು ಎಷ್ಟಂತ ಹಸಿ ತರಕಾರಿ ತಿಂತೀವಿ? ಇಲ್ಲ, ಜಾಸ್ತಿ ತಿನ್ನಲ್ಲ. ಅಲ್ಲ, ಇವಾಗ ತಿನ್ನೋದೇ ಇಲ್ಲ ಯಾರನ್ನು. ನನಗೆ ನೆನಪಿದ್ದ ಹಾಗೆ ನಾವು ನಮ್ಮ ಅಜ್ಜ ಅಜ್ಜಿ ಊರಲ್ಲೆಲ್ಲ ತಟ್ಟೆಯಲ್ಲಿ ಈಗ ಚಪಾತಿ ಇರುತ್ತೆ, 2 ಥರ ಪಲ್ಯ ಇರುತ್ತೆ, ಅದ್ರ ಜೊತೆ ಈ ಮೆಂತೆ ಸೊಪ್ಪು, ಇಲ್ಲ ಅಂತಂದ್ರೆ ಮೂಲಂಗಿ, ಇಲ್ಲಾಂದ್ರೆ ಕ್ಯಾರೆಟು, ಇಲ್ಲಾಂದ್ರೆ ಸೌತೆಕಾಯಿ, ಈರುಳ್ಳಿ, ಇದನ್ನ ಕಟ್ ಮಾಡಿ ಕೊಡೋರು. ಅದೇನು, ದಟ್ ಈಸ್ ನಥಿಂಗ್ ಬಟ್ ಸ್ಯಾಲೆಡ್. ಈಗ ದೊಡ್ಡದಾಗಿ ಫಾರಿನ್ ಇಂದ ಇನ್ಫ್ಲೂಯೆನ್ಸ್ ಆಗ್ಬಿಟ್ಟು ದಟ್ ಸ್ಯಾಲೆಡ್, ಸೀಸರ್ ಸ್ಯಾಲೆಡ್, ಅದು ಇದು ಅಂತ ಹೇಳ್ತೀವಿ. ನಮ್ಮ ಅಜ್ಜಾಜಿ ಅವಾಗಿಂದಾನೇ ಸ್ಯಾಲೆಡ್ ತಿಂತಾ ಇದ್ರು. ಅಷ್ಟೇ ಅಲ್ಲ, ಹೊಲಕ್ಕೆ ಹೋದ್ರೆ ಅಲ್ಲೇ ಕಿತ್ಕೊಂಡು ತಿನ್ಕೋತಾ ಇದ್ರು. ಕರೆಕ್ಟ್. ಆದ್ರೆ ಇವಾಗ ನೀವು ಜನರಿಗೆ ಕೇಳಿದ್ರೆ ನೀವು ಎಷ್ಟು ಹಸಿ ತರಕಾರಿ ತಿಂತೀರಾ ಅಂತಂತಂದ್ರೆ, ಹೋಟ್ಲಲ್ಲಿ ಕೊಡೋ ರೋಟಿ ಕರಿ ತಟ್ಟೆಯಲ್ಲಿ 1-2 ಈರುಳ್ಳಿ, 2 ಸೌತೆಕಾಯಿ ಸಿಗುತ್ತಲ್ಲ, ಅದೇ, ಅದಕ್ಕಿಂತ ಜಾಸ್ತಿ ಸಿಗಲ್ಲ. ಕರೆಕ್ಟಾ?
ಸಿ ಯು ನೀಡ್ ಟು ಮೇಂಟೈನ್ ಅ ಬ್ಯಾಲೆನ್ಸ್ಡ್ ಡಯಟ್. ಅವಾಗ ಮುಂಚೆ ತಿಂತ ಇದ್ದಿದ್ದು ಬ್ಯಾಲೆನ್ಸ್ಡ್ ಡಯಟ್. ಇವಾಗ ನಾವು ಒಂದು ಚಪಾತಿ ತಿಂದರೆ ಇಷ್ಟೇ ಪಲ್ಯ ತಿಂತೀವಿ, ಇಷ್ಟೊಂದು ರೈಸ್ ಜೊತೆ ಇಷ್ಟೇ ಪಲ್ಯ, ಇಲ್ಲಾಂದ್ರೆ ಸಾಂಬಾರ್ ತಿಂತೀವಿ. ಹಸಿ ತರಕಾರಿ ನಾವು ತಿನ್ನಕ್ಕೆ ಹೋಗಲ್ಲ, ಸ್ಯಾಲೆಡ್ಸ್ ನಾವು ತಿನ್ನಕ್ಕೆ ಹೋಗಲ್ಲ, ಹಣ್ಣನ್ನ ಹಾಗೆ ತಿನ್ನಿ. ಆಕ್ಚುಲಿ ಟು ಸೇ ಸಮ್ ಡಯಟಿಷಿಯನ್ಸ್ ಸೇ ದಟ್ ಫ್ರೂಟ್ಸ್ನ ಹಾಗೆ ತಿನ್ನಬೇಕು, ದೆನ್ ಯು ಅಬ್ಸಾರ್ಬ್ ದ ಕಂಪ್ಲೀಟ್ ನ್ಯೂಟ್ರಿಷನ್ ಆಫ್ ದ ಶುಗರ್ ಆಫ್ ದ ಫ್ರೂಟ್ ಅಂತಂದ್ಬಿಟ್ಟು. ಹಣ್ಣು ತಿನ್ನಿ, ಹ್ಯಾವ್ ಸ್ಯಾಲೆಡ್ಸ್, ಹಸಿ ತರಕಾರಿ ತಿನ್ನಿ. ನಾಟ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಏನಂತಾರೆ ಪಾಸ್ತಾ ಆಗಿರಲಿ ಅಥವಾ ಪಿಜ್ಜಾ ಆಗಿರಲಿ ಅಥವಾ ಸಮ್ ಡೆಲಿಕಸಿನೇ ಆಗಿರಬೇಕು. ಹೌದು, ಈಗೆಲ್ಲ ಸಿಕ್ಕಾಬಿಟ್ಟೆ ತುಂಬಾ ಚಿತ್ರಗಳೆಲ್ಲ ಬಿಟ್ಟು ಲೈಟ್ ಎಲ್ಲ ಹಾಕ್ಬಿಟ್ಟಿರ್ತಲ್ಲ, ಸೊ ಆ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದನ್ನ ತಿನ್ಕೊಂಡು ಬರ್ತಾರೆ ಅಷ್ಟೇ. ನೀವ್ ಹೇಳಿದ್ರೆ ಅದೆಲ್ಲನೂ ಕೂಡ ಇಲ್ಲಿ ಬಿಟ್ಟಿರ್ತಾರೆ. ಸೊ ಒಬೆಸಿಟಿಗೆ ಮೊದಲ ಕಾರಣನೇ ಅದು. ಆಕ್ಚುಲಿ ಒಂದು ಅದು ಇತ್ತೀಚೆಗಂತೂ ಮೊಬೈಲ್ ಬಂದ್ಬಿಟ್ಟಿದೆ ಬಿಡಿ, ಎಲ್ಲೂ ಅಲ್ಲಾಡಲ್ಲ. ಸೊ ಬುಕ್ ಮಾಡಿದ್ರೆ ಮನೆಗೆ ಬಂದ್ಬಿಟ್ಟು ಅದ್ರಲ್ಲಿ ಏನ್ ನ್ಯೂಟ್ರಿಷನ್ಸ್ ಇರುತ್ತೋ, ಏನ್ ವಿಟಮಿನ್ಸ್ ಇರುತ್ತೋ, ಜಿಂಕ್ ಇರುತ್ತೋ, ಏನಿರುತ್ತೋ ಯಾರು ಕೂಡ ಗೊತ್ತಿಲ್ಲ, ಸುಮ್ ತಿನ್ಬಿಡ್ತಾರೆ. ಆಮೇಲಿಂದ ಅಲ್ಲೇ ಕೂತಿರ್ತಾರೆ, ಬೆಳಗಿದ್ದು ಜಿಮ್ಗೆ ಅಂತ ಹೋಗ್ತಾರೆ, ಮತ್ತೆ ಒಂದ್ 4 ದಿನ ಹೋಗ್ಬಿಟ್ಟು ಟೈಮ್ ಅಡ್ಜಸ್ಟ್ ಆಗಿಲ್ಲ ಮತ್ತೆ ಬರ್ತಾರೆ, ಮತ್ತೆ ಎಷ್ಟು ದಪ್ಪ ಫ್ರೀ ಸೈಜ್. ಆ್ಯಂಡ್ ಇನ್ನೊಂದು ಇತ್ತೀಚೆಗೆ ನಾನು ನೋಡಿರೋದು ಅಂತಂದರೆ ಸೋ ಮೆನಿ ಮೆಡಿಕೇಶನ್ಸ್, ಲೈಕ್ ಸೋ ಮೆನಿ ಪ್ರೈವೇಟ್ ಕಂಪನೀಸ್, ದಿಸ್ ಫಾರ್ಮುಲಾ, ದಿಸ್ ಪೌಡರ್, ಆ ಪೌಡರ್, ಈ ಪೌಡರ್, ನ್ಯೂಟ್ರಿಷನ್ ಪೌಡರ್ ಏನೇನೋ ಹೇಳ್ಬಿಟ್ಟು ಜನಗಳೆಲ್ಲ ಸೇರಿಸೋದು, ಯಾವ ಹೆಸರು ಬೇಡ, ಆರ್ ನ್ಯೂ ಹೊಸದಾಗಿ ಬಂದಿದೆ, ಆರ್ ನ್ಯೂ ಮೆಡಿಸಿನ್ ಇನ್ ದ ಮಾರ್ಕೆಟ್ ಫಾರ್ ಒಬೆಸಿಟಿ. See, all the obesity drugs are wrong anta nan helalla, but there is a criteria to it which you need to fit in to start a obesity medication. And usually obesity medications are lifelong. Yakantandre it is helping you lose weight, but once you remove it, the chances of your weight coming back is also high. ದಪ್ಪ ಬಿಟ್ರೆ ಮತ್ತೆ ಸಣ್ಣಗೆ ತುಂಬಾನೇ ಕಷ್ಟ. ಆಗ್ಬೋದು, ಆಗಕ್ಕಾಗಲ್ಲ ಅಂತಲ್ಲ, ಆಗ್ಬೋದು. ಬಟ್ ಇಟ್ ಶುಡ್ ಟೇಕ್ ಟೈಮ್. ಈಗ ಸ್ವಲ್ಪ ಜನ ಏನಿದು ಮಾಡಿಬಿಡ್ತಾರೆ, 3 months 10 kilos ಕಮ್ಮಿ ಮಾಡಿಸ್ಬಿಡ್ತೀನಿ, ಅಥವಾ ಇನ್ 2 kilos ಯು ವಿಲ್ ಲೂಸ್, 2 months ಯು ವಿಲ್ ಲೂಸ್ 5 kilos 7 kilos ಅಂತಂತಂದು. ವಾಟ್ ಐ ವುಡ್ ಸಜೆಸ್ಟ್ ಇಸ್ ಪ್ಲೀಸ್ ಡೋಂಟ್ ಫಾಲ್ ಫಾರ್ ಸಚ್ ಥಿಂಗ್ಸ್. ನೀವು ಎಷ್ಟು ಬೇಗ ವೇಟ್ನ ಲೂಸ್ ಮಾಡ್ತೀರಾ ಅದು ಅಷ್ಟೇ ಬೇಗ ಬಂದು ಅಲ್ಲೇ ಕೂತ್ಕೊಳ್ಳುತ್ತೆ. ಯಾಕಂತಂದರೆ ವೇರೆವರ್ ಯು ಲೂಸ್ ವೇಟ್, ಇಟ್ ಬಿಕಮ್ಸ್ ಸಡನ್ನಾಗಿ ವೇಟ್ ಲಾಸ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಫ್ಯಾಟ್ ಡಿಪೋ ಏರಿಯಾ. ಸೊ ಒನ್ಸ್ ಯು ಸ್ಟಾಪ್ ಡೂಯಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್, ಇಟ್ ಕ್ಯಾನ್ ಬಿ ಜಿಮ್, ಇಟ್ ಕ್ಯಾನ್ ಬಿ ಯೂಸಿಂಗ್ ಎನಿ ಪ್ರಾಡಕ್ಟ್ಸ್, ದ ಫ್ಯಾಟ್ ಕಮಿಂಗ್ ಆ್ಯಂಡ್ ಸಿಟ್ಟಿಂಗ್ ದೇರ್ ವಿಲ್ ಆಲ್ಸೋ ಬಿ ವೆರಿ ಫಾಸ್ಟ್. ಓಕೆ ಓಕೆ. ಸೊ ಇಮಿಡಿಯೇಟ್ ಜಿಮ್ಗೆ ಸೇರ್ಕೊಳ್ಳೋದು, ಇಮಿಡಿಯೇಟ್ ಬಿಟ್ಟರಾಗ ಅದು ಇಮಿಡಿಯೇಟ್ ಒಬೆಸಿಟಿ ಆಗಿ ಇರುತ್ತೆ. ಡೂ ಸ್ಲೋಲಿ. ಅಂದರೆ ಫಸ್ಟ್ ಥಿಂಗ್ ಇಸ್ ವಾಟ್ ಯು ಈಟ್. ನಾವೇನು ತಿಂತೀವಿ ನಾವು ಅದಿರ್ತೀವಿ. ಕರೆಕ್ಟ್, ನಾವೇನು ತಿಂತೀವಿ ಹಾಗೆ. ಸೊ ಈಟ್ ಹೆಲ್ದಿ, ಫಿಸಿಕಲ್ ಆಕ್ಟಿವಿಟಿ, ಆ್ಯಂಡ್ ಬಿಫೋರ್ ಯು ಬ್ಲೈಂಡ್ಲಿ ಗೋ ಇನ್ ಫಾರ್ ಎನಿ ಪ್ರಾಡಕ್ಟ್ಸ್ ಆರ್ ಎನಿ ಮೆಡಿಕೇಶನ್ಸ್, ಒಬೆಸಿಟಿ ಮೆಡಿಕೇಶನ್ಸ್, ಕನ್ಸಲ್ಟ್ ಅ ಡಾಕ್ಟರ್ ದೆನ್ ಬ್ಲೈಂಡ್ಲಿ ಗೋಯಿಂಗ್ ಇನ್ ಟು ಇಟ್. ಕರೆಕ್ಟ್. ಸೊ ಈಗೆಲ್ಲ ಗೂಗಲ್ ಚೆಕ್ ಮಾಡ್ತಾರೆ, ಓಕೆ ಇದು ಬಂದಿದೆ ನೋಡಿ, ಯಾರು ಹೇಳಿದ್ರೆ ಅದನ್ನ ಹಾಕೋ. ಆಮೇಲೆ ಇನ್ನೊಂದ್ಸತಿ ತುಂಬ ಸತಿ ಇನ್ನೊಂದೇನಾಗುತ್ತೆ ಅಂತಂತಂದ್ರೆ, ಪಾಪ ಸ್ವಲ್ಪ ಜನ ಬೊಜ್ಜನ್ನ ಕಮ್ಮಿ ಮಾಡ್ಬೇಕಂತನೂ ಟ್ರೈ ಮಾಡ್ತಾ ಇರ್ತಾರೆ, ಜಿಮ್ಗೆ ಹೋಗ್ತಾರೆ, ಡಯಟ್ಗೆ ಹೋಗ್ತಾರೆ, ದೇ ಡೂ ಸೋ ಮೆನಿ ಥಿಂಗ್ಸ್. ಅಂದ್ರೂ ವೇಯಿಂಗ್ ಸ್ಕೇಲಲ್ಲಿ 1 kilo ಕಮ್ಮಿ ಆಗಿರಲ್ಲ. ಇಟ್ ಈಸ್ ವೆರಿ ಫ್ರಸ್ಟ್ರೇಟಿಂಗ್, ನಾನು ಇಲ್ಲ ಅಂತ ಹೇಳಲ್ಲ. ಅವಾಗ ಯು ಶುಡ್ ಗೋ ಸಿ ಅ ಡಾಕ್ಟರ್. ಯಾಕಂತಂದರೆ ದೇರ್ ಮೈಟ್ ಬಿ ಸಮ್ ಅಂಡರ್ಲೈಯಿಂಗ್ ಮೆಡಿಕಲ್ ಪ್ರಾಬ್ಲಮ್ because of which you are not losing weight. It can be thyroid, it can be any other hormonal thing. ಅದು ಹೇಗೆ ಗೊತ್ತಾಗುತ್ತೆ? ಯು ಆರ್ ಎಕ್ಸರ್ಟಿಂಗ್, ನೀವು ಶ್ರಮ ಮಾಡ್ತಾ ಇದ್ದೀರಾ, ಆದರೆ ಅದಕ್ಕೆ ಪರಿಣಾಮ ಸಿಗ್ತಾ ಇಲ್ಲ. ಆ ಶ್ರಮ ಮತ್ತು ಪರಿಣಾಮ ಮಧ್ಯೆ ಎಲ್ಲಿ ಗ್ಯಾಪ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿಕ್ಕೆ ಯು ಶುಡ್ ಸಿ ಅ ಡಾಕ್ಟರ್. ಓಕೆ. ಸೊ ಹಾಗಾದ್ರೆ ಮುಖ್ಯವಾಗಿ ಒಬೆಸಿಟಿ ಅಂದ್ರೆ ಬೊಜ್ಜು ಬರೋದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲ್, ಅಂದ್ರೆ ಫುಡ್. ಫಸ್ಟ್ ಆಫ್ ಆಲ್ ಫುಡ್. ಒಂದು ಎರಡನೇದು ಅಂದ್ರೆ ನಾವು ಫಿಸಿಕಲ್ ಆಕ್ಟಿವಿಟಿ ಮಾಡಲ್ಲ, ಅಂದ್ರೆ ವ್ಯಾಯಾಮಗಳು ಇದೆಲ್ಲ ಮಾಡಲ್ಲ. ಇಲ್ಲಾಂದ್ರೆ ವ್ಯಾಯಾಮಗಳನ್ನು ಮಾಡಿದ್ರೆ ಇಮಿಡಿಯೇಟ್ ಬಿಟ್ಬಿಡೋದು. ಸೊ ಮತ್ತೆ ಅದು ವಾಪಸ್ ಬರಲ್ಲ. ಇದು ಮುಖ್ಯವಾದ ಕಾರಣ ಅಂತ ನೀವು ಹೇಳ್ತೀರಿ. ಫಸ್ಟ್ ಆಫ್ ಆಲ್ ಫುಡ್. ಕರೆಕ್ಟ್. ಯಾವ ತರ ಫುಡ್ಗಳು ತಗೊಂಡ್ರೆ ನಾವು ವೆಯ್ಟ್ ಲಾಸ್ ಆಗ್ಬೋದು? ಇದು ಎಷ್ಟೋ ಜನ ಹೇಳ್ತಿರ್ತಾರೆ, ಇದನ್ನ ತಗೊಂಡ್ರೆ ಕಮ್ಮಿ ಆಗ್ಬಿಡ್ತೀಯ ನೀವು ಅಂತ. ಸಿಂಪಲ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ತಿನ್ನಬೇಕು. ವಾಟ್ ಇಸ್ ಬ್ಯಾಲೆನ್ಸ್ಡ್ ಡಯಟ್?
ಬ್ಯಾಲೆನ್ಸ್ ಡಯಟ್ ಅಂತಂದರೆ ಯು ಶುಡ್ ಹ್ಯಾವ್ ಈಕ್ವಲ್ ಪ್ರಪೋರ್ಷನ್ ಆಫ್ ರೈಟ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್. ಸ್ವಲ್ಪ ಜನ ಈ ಫ್ಯಾಟ್ ಅಂತಂದರೆ ದಪ್ಪ ಆಗ್ಬಿಡ್ತೀವಿ ಅಂತಂದ್ರೆ, ಫ್ಯಾಟ್ ಇಸ್ ವೆರಿ ಮಚ್ ಎಸೆನ್ಷಿಯಲ್ ಟು ದ ಬಾಡಿ. ಬೇಕೇ ಬೇಕು. ನಿಮ್ಮ ಚರ್ಮಕ್ಕೆ ಬೇಕು, ನಿಮ್ಮ ನರ್ವ್ಸಿಗೆ ಬೇಕು, ನಿಮ್ಮ ಬ್ರೈನಿಗೆ ಬೇಕು.